ಪತಂಜಲಿ ಎನ್ನುವ ಮಹರ್ಷಿ ಅವನು ಅನೇಕ ವಿಧವಾದ ಕೊಡುಗೆಗಳನ್ನು ಕೊಟ್ಟಿದ್ದಾನೆ. ಅವನು ಕೊಟ್ಟಿರುವಂತಹ ಅಷ್ಟಾಂಗ ಯೋಗದೊಳಗೆ ಈ ಆಸನ ಅನ್ನುವಂಥದ್ದು ಒಂದು. ಪ್ರಾಣಾಯಾಮ ಆಸನ, ಯಮ ನಿಯಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಅಷ್ಟಾಂಗ. ಈ ಅಷ್ಟಾಂಗ ಯೋಗದಲ್ಲಿ ಇವತ್ತು ಆಸನ, ಈ ಯೋಗಾಸನ ಅನ್ನುವಂಥದ್ದನ್ನು ಇಟ್ಕೊಂಡು ಇಡೀ ಪ್ರಪಂಚದಾದ್ಯಂತ ಎಲ್ಲರೂ, ಅದು ಭಾಷೆ ಜಾತಿ ಪಾತಿ ಪ್ರಶ್ನೆ ಇಲ್ಲ, ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಇವತ್ತು ವಿಶ್ವಸಂಸ್ಥೆಯ ಕರೆಯೊಂದಿಗೆ ಇದನ್ನು ಆಚರಣೆ ಮಾಡ್ತಾ ಇದೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ಅವರು ವಿಶ್ವಸಂಸ್ಥೆಯಲ್ಲಿ ಮಾತನಾಡ್ತಾ ಈ ಯೋಗವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಮಾಡಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನಿಟ್ಟಾಗ ಅದಕ್ಕೆ ಸ್ಪಂದಿಸಿ ವಿಶ್ವಸಂಸ್ಥೆ ಇದಕ್ಕೆ ಕರೆಯನ್ನು ಕೊಟ್ಟು ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮಕ್ಕಳೇ, ಇವತ್ತು ನಮಗೆ ಏನಿಲ್ಲದಿದ್ರೇನು ಮುಖ್ಯವಾಗಿ ಆರೋಗ್ಯ ಬೇಕಾಗಿದೆ. ಆರೋಗ್ಯವೇ ದೊಡ್ಡ ಭಾಗ್ಯ, ಸಂಪತ್ತು ಅಂತ ಹೇಳಿ ಕರೀತಾ ಇದ್ದಾರೆ. ಇವತ್ತು ನೀವೆಲ್ಲ ಯೋಚನೆ ಮಾಡಬೇಕು, ದುಡ್ಡಿರೋರು ದೊಡ್ಡವರ, ದುಡ್ಡಿರೋರೇ ಶ್ರೀಮಂತರಿರೋರೇ ಅಂತ, ಅಥವಾ ದೊಡ್ಡ ದೊಡ್ಡ ಕಾರು ಓಡಾಡೋರು ಅವರಷ್ಟು ಆರೋಗ್ಯ ಇಲ್ಲದೆ ಹೋದರೆ ಏನೂ ಪ್ರಯೋಜನ ಇರೋದಿಲ್ಲ. ಯಾರು ಊಟ ಮಾಡಿ ಚೆನ್ನಾಗಿ ಇರಬೇಕು, ಜೀರ್ಣ ಆಗಬೇಕು, ಮಲಗಿದ ತಕ್ಷಣ ನಿದ್ದೆ ಬರಬೇಕು, ತುಂಬ ಕೆಲಸ ಮಾಡಬೇಕು, ಅವನಷ್ಟು ಶ್ರೀಮಂತ ಯಾರೂ ಇದಕ್ಕಾಗಲಿಲ್ಲ. ಅದರಿಂದಲೇ ಆರೋಗ್ಯಕ್ಕೆ ಅಷ್ಟು ಒತ್ತನ್ನು ಇಟ್ಕೊಂಡು ಬಂದಿದ್ದಾರೆ. ಇದು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇವತ್ತು ದೈಹಿಕ ಮತ್ತು ಮಾನಸಿಕ ಎರಡೂ ಚೆನ್ನಾಗಿರಬೇಕು. ಯೋಗದಿಂದ ನಿಮಗೆ ದೇಹ ಮತ್ತು ಮನಸ್ಸು ಎರಡರ ಮೇಲೂ ಕೂಡ ಹಿಡಿತ ಸಾಧಿಸೋದಕ್ಕೆ ಉಪಯೋಗ ಆಗುವಂಥದ್ದು ಯೋಗಾಸನ. ನೀವು ವ್ಯಾಯಾಮ ಮಾಡ್ತೀರಿ, ಈಗ ನೀವು ಆಟ ಆಡ್ತೀರಿ, ಬೇರೆ ಬೇರೆ ಕಡೆ ದೇಹಕ್ಕಷ್ಟೇ ಕಸರತ್ತಾಗುತ್ತೆ. ಆದರೆ ವ್ಯಾಯಾಮ ಹಂಗಲ್ಲ, ನಮ್ಮ ಯೋಗಾಸನ ಹಂಗಲ್ಲ. ಅದು ನಮ್ಮ ಮನಸ್ಸಿನ ಮೇಲೂ ಕೂಡ ಉತ್ತಮ ಪರಿಣಾಮ. ಯೋಗ ಚಿತ್ತರತ್ತ ನಿರೋಧ ಅಂತ ಹೇಳ್ತೀವಿ. ಮನಸ್ಸಿನ ಈ ನಿರೋಧಗಳನ್ನೆಲ್ಲ, ಚಂಚಲತೆಯನ್ನು ಹೋಗಲಾಡಿಸಿ ಏಕಾಗ್ರಗೊಳಿಸುವಂಥ ಶಕ್ತಿ ಯೋಗಕ್ಕಿದೆ ಅಂತೇಳಿ ಭಾವಿಸ್ಕೊಂಡಿದ್ದಾರೆ. ಹಾಗೆ ದೇಹ ಮನಸ್ಸು ಎರಡಕ್ಕೂ ಕೂಡ ಉತ್ತಮವಾದ ಆರೋಗ್ಯವನ್ನು ಕೊಡುವುದಕ್ಕಿರುವ ಮಾರ್ಗ ಅದು ಯೋಗಾಸನ ಅಂತೇಳಿ. ಪ್ರಾಣಾಯಾಮ ಇದೆ, ಅದು ಮುಖ್ಯನೇ. ಈಗ ನೀವು ಬಂದು ಕುಳಿತ ತಕ್ಷಣ, ಕೂತ್ಕೊಂಡ ತಕ್ಷಣ 5 ನಿಮಿಷ ಏನು ಮಾಡಬೇಕು ಅಂತ ಹೇಳೈತೆ? ಪ್ರಾಣಾಯಾಮ. ಅದೊಂದು ಸರಳವಾದಂತಹ ಪ್ರಾಣಾಯಾಮ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋದು, ಅಷ್ಟೇ ದೀರ್ಘವಾಗಿ ನಿಧಾನವಾಗಿ ಉಸಿರು ತೆಗೆದುಕೊಳ್ಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ಅದೊಂದು ಚಿಕ್ಕ ಪ್ರಾಣಾಯಾಮ ಆದರೂ ಕೂಡ ನಿಮ್ಮ ಒಂದು ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ. ಆಗ ನೋಡಿ, ನೀವು ಉಸಿರು ಹೇಳ್ಕೊಳ್ಬೇಕಾದ್ರೆ ಮನಸ್ಸನ್ನೆಲ್ಲ ಉಸಿರ ಮೇಲೆ ಇಟ್ಟಾಗ ನಮ್ಮ ಮನಸ್ಸು ಬಾಹ್ಯ ಪ್ರಪಂಚಕ್ಕೆ ಹೋಗೋದೇ ಇಲ್ಲ, ಬೇರೆ ಯಾವ ಕಡೆಗೆ ಹೋಗೋದಿಲ್ಲ, ಆ ಕಡೆಗೇ ಗಮನ ಇರ್ತದೆ ನಮ್ಮೊಳಗೆ. ಹಾಗೆ ಈ ಯೋಗಾಸನಗಳು ಅಷ್ಟೇ. ಇವತ್ತು ಬಹುತೇಕ ಯೋಗಾಸನಗಳೆಲ್ಲವೂ ಕೂಡ ಅನೇಕ ಪ್ರಾಣಿಗಳ ಹೆಸರುಗಳನ್ನೇ ಇದ್ದಾವೆ. ಭುಜಂಗಾಸನ ಅಂತ ಇದೆ. ಭುಜಂಗ ಅಂದ್ರೆ ಏನು? ಹಾವು, ನಾಗರ. ನಾಗರ ಹೆಂಗಿರ್ತದೆ? ಹಂಗೆ ಸಿಂಹಾಸನ, ಸಿಂಹ ಬಡ್ದಂಗೆ ಇರೋದು ಹಿಂಗೆ. ಆಮೇಲೆ ಈ ನವಿಲು ಅಂತ ಬರ್ತದೆ, ಯಾವುದಪ್ಪ? ಮಕರ ಅಂದರೆ ಯಾವುದು? ಮೊಸಳೆ. ಹಿಂಗೆ ಒಂದೊಂದಕ್ಕೊಂದೊಂದು ಪ್ರಾಣಿ ಹೇಗಿರ್ತವೋ ಆ ರೀತಿಯ ಆಸನಗಳ ಹೆಸರನ್ನು ಕೂಡ ಪಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದರೆ ಮನುಷ್ಯ ಇವತ್ತು ದೀರ್ಘವಾಗಿ ಬದುಕಬೇಕಾಗಿದೆ, ಆರೋಗ್ಯಪೂರ್ಣವಾಗಿ ಕೂಡ ಬದುಕಬೇಕಾಗಿದೆ. ಇವತ್ತು ಬಹಳ ಯೋಚನೆ ಮಾಡಬೇಕಾಗಿರೋದು, ಚಿಕ್ಕ ಚಿಕ್ಕ ಮಕ್ಕಳಲ್ಲೇ BP ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ. ಅನೇಕ ಸಂದರ್ಭದಲ್ಲಿ ಹುಟ್ಟಿದ ಮಕ್ಕಳಿಗೆ ಬರ್ತಾ ಇದೆ. ಹುಟ್ಟಿದ ಮಕ್ಕಳಲ್ಲೇ ಆ ಕಾಯಿಲೆಗಳು ಬರ್ತಾ ಇದ್ದಾವೆ. ಅದು ಆಮೇಲೆ ಬೇರೆ ಬೇರೆ ಕಾಯಿಲೆಗಳಿಗೆ ಅದು ತುತ್ತಾಗುತ್ತೆ. ಅದರಿಂದ ನೀವು ಮಕ್ಕಳೇ ಚಿಕ್ಕಂದಿನಿಂದಲೂ ಕೂಡ ಒಳ್ಳೆಯ ಹವ್ಯಾಸ, ಒಳ್ಳೆಯ ಆಚಾರಗಳನ್ನು ಕಾಪಾಡ್ಕೊಳ್ಬೇಕಾಗಿದೆ. ಇವತ್ತು ನೀವು ಏನೆಲ್ಲ ಸಿಕ್ಕುತ್ತೆ ತಿನ್ನೋದಾಗಲಿ, ಓಡಾಡೋದಾಗಲಿ, ಎಲ್ಲಿ ಬೇಕೋ ಇವೆಲ್ಲ ಮಾಡೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯವನ್ನೇ ಕೆಡ್ತಾ ಇದೆ. ಇವತ್ತು ನಿಮಗೆ ಗೊತ್ತೇ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ, ಮದ್ಯಪಾನ ಅದಕ್ಕಿನ್ನ ಹಾನಿಕರ ಅಲ್ವಾ? ಇಂಥ ದುಶ್ಚಟಗಳಿಗೆ ಇವತ್ತು ಮಕ್ಕಳು ದಾಸರಾಗ್ತಾ ಇದ್ದಾರೆ. ಮಕ್ಕಳು, ದೊಡ್ಡವರಿಲ್ಲ. ಇದು ಎಲ್ಲಿ ನೋಡ್ತಾ ಇದ್ದೀವಿ ಅಂದರೆ, ಮನೆಗಳಲ್ಲಿ ಅಥವಾ ನೀವು ಧಾರಾವಾಹಿನೋ ಸಿನಿಮಾನೋ ಯಾವುದೋ ಒಂದು ನೋಡ್ತೀರಿ. ಅಲ್ಲಿ ನೋಡಿದಾಗ ನೀವು ಏನು ತೆಗೋಬೇಕು ಅಂದರೆ ಒಳ್ಳೆಯದನ್ನು ತೆಗೆದ್ರೆ ಮಕ್ಕಳೇ, ಕೆಟ್ಟದಂತ ತೆಗೆದುಕೋಬೇಡಿ. ಎರಡು ಇರ್ತದೆ ಅದರೊಳಗೆ. ಆದರೆ ನಾವೇನು ಮಾಡ್ತೀವಿ, ಭಾಷೆ ಏನು ಮಾಡ್ತೀವಿ, ಮನಸ್ಸು ಯಾವ್ದಕ್ಕೆ ಹೋಗ್ಬಿಡುತ್ತೆ? ಕೆಟ್ಟದ್ರ ಕಡೆಗೆ ಹೇಳಿದ್ರು. ಆದರೆ ನೀವು ಹೇಳಬೇಕು, ವಿವೇಕ ಜಾಗೃತ ಆಗಬೇಕು. ಇದನ್ನು ವಿವೇಕ ಅನ್ನೋದಿದೆ. ಆ ವಿವೇಕ ಜಾಗೃತ ಆಗಬೇಕು. ಓಹೋ, ಇದಲ್ಲ, ಈ ಕಡೆಗೆ ಹೋಗೋಣ, ಇದು ಬೇಡ, ಇದು ಬೇಕು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅನ್ನೋ ವಿವೇಚನೆ ನಿಮಗೆ ಬರಬೇಕು. ವಿವೇಚನೆ ಬಂದರೆ ನೀವು ಅವಾಗ
ಕೆಟ್ಟದ್ರ ಕಡೆಗೆ ಹೋಗೋದಿಲ್ಲ, ಕೆಟ್ಟದನ್ನು ಮುಟ್ಟೋದಿಲ್ಲ, ಕೆಟ್ಟದ ಹತ್ರಕ್ಕೆ ಸೇರಿಸೋದಿಲ್ಲ. ಆಗ ನಿಮಗೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ, ನಿಮ್ಮ ದೀರ್ಘವಾಗಿ ಚೆನ್ನಾಗಿರೋದಕ್ಕೂ ಉಪಯೋಗ ಆಗುತ್ತೆ. ಅದರಿಂದ ಆ ದುರಭ್ಯಾಸಗಳ ಕಡೆಗೆ ಯಾವತ್ತೂ ಒಲವು ತೋರಬಾರದು, ಆಸಕ್ತಿ ತೋರಬಾರದು. ನೀವು ಯಾರೇ ಅದನ್ನು ನಿಮ್ಮ ಹಿರಿಯರೋ ನಿಮ್ಮ ಮನೆಯಲ್ಲೋ ನೋಡ್ತಿರ್ತೀರಿ ಅಲ್ಲ, ಆದರೆ ಅವ್ರು ಮಾಡ್ತಾರೆ ಅಂತ ನೀವು ಯಾರು ಕೂಡ ಮಾಡಬಾರ್ದು. ಅನುಕರಣೆ ಮಾಡಬಾರ್ದು. ಅನುಕರಣೆ ಮಾಡೋದು ಸಹಜ ಸ್ವಭಾವ, ಮಕ್ಕಳ ಸ್ವಭಾವ ಅನುಕರಣೆ ಮಾಡ್ತಾರೆ. ಇಲ್ಲಿ ಮಗು ಇದೆ, ಒಂದು ಆಟಿಸಮ್ ಮಗು ಇದೆ, ಅಲ್ಲಿ ಕರ್ಕೊಂಬಂದವರದು, ಅದಕ್ಕೆ ಬುದ್ಧಿಮಾಂದ್ಯ, ಇನ್ನೂ ಅಷ್ಟು ಬುದ್ಧಿ ಬೆಳವಣಿಗೆ ಆಗಿರೋದಿಲ್ಲ ಮಗುವಿಗೆ. ಆದರೆ ಅಲ್ಲಿ ಒಳಗಡೆ ಆಫೀಸಿಗೆ ಬಂದಾಗ ನಮಸ್ಕಾರ ಮಾಡೋದು ಅಂತಂದರೆ ನಮಸ್ಕಾರ ಮಾಡ್ತು. ಆದರೆ ಅವ್ರ ತಾಯಿ ನಮಸ್ಕಾರ ಮಾಡಿದ್ಮೇಲೆ ಅದೇನು ಮಾಡ್ತು ಅಂದರೆ, ತಾಯಿ ಹೇಗೆ ನಮಸ್ಕಾರ ಮಾಡ್ತೋ ಹಾಗೇ ನಮಸ್ಕಾರ ತಿರುಗಿ ಸತಿ ಮಾಡ್ತು. ಅಂದರೆ ಆ ಬುದ್ಧಿ ಕಡಿಮೆ ಇದ್ರೂ ಕೂಡ ಹೇಗೆ ಅನುಕರಣೆ ಮಾಡ್ತವೆ ಅನ್ನೋದಕ್ಕೆ ನೀವು ಉದಾಹರಣೆ ಆಗಿರೋದು. ಹಾಗೆ ನೀವು ಮಕ್ಕಳು ಸಹಜವಾಗಿ ಇವತ್ತು ಅನುಕರಣೆ ಮಾಡ್ತಾರೆ. ಅದರಿಂದ ಇವತ್ತು ದೊಡ್ಡವರು ಅಷ್ಟೇ. ಇವತ್ತು ಹೇಳ್ತಿದ್ರು ಕನಕದಾಸ ಕಥೆ ಹೇಳ್ತಿದ್ರು, ದೇವರೆಲ್ಲ ಕಡೆ ಇದ್ದಾನೆ ಎಚ್ಚರಿಕೆಯಲ್ಲಿ. ಹಾಗೆ ಮಕ್ಕಳೆಲ್ಲ ಕಡೆ ಇದ್ದಾರೆ, ಹೆಚ್ಚಾಗಿರಬೇಕು ದೊಡ್ಡವರು. ಅದೊಂದು ಲೇಖನ ಬಂದು ಸಂಗತ ಅನ್ನೋದಕ್ಕೆ ಪ್ರಜಾವಾಣಿ ಸಂಗತ ಬರುತ್ತೆ. ಮಕ್ಕಳು ನೀವು ಪೇಪರ್ ಓದೋದು ನೋಡಬೇಕು. ನೀವು ಎಡಿಟೋರಿಯಲ್ ಇರುತ್ತೆ, ಒಂದು ಲೇಖನ ಇರುತ್ತೆ, ಅದರ ಕೆಳಗೆ ಒಂದು ಸಂಗತ ಅಂತ ಒಂದು ಬರುತ್ತೆ, ಚಿಕ್ಕ ಲೇಖನ ಬರುತ್ತೆ, ತುಂಬ ಒಳ್ಳೆಯ ಲೇಖನ ಇರುತ್ತೆ. ಅದನ್ನು ಓದಬೇಕು, ನೀವು ದಿವಸ ಓದಬೇಕು. ಅದಕ್ಕೆ ಒಳ್ಳೆಯ ವಿಚಾರ ಕೊಡ್ತದೆ. ಸಂಗತ ಅಂತ ಇರ್ತದೆ, ಅದರಲ್ಲಿ ಬರೆದಿದ್ದರು ಮಕ್ಕಳಿದ್ದಾರೆ ಎಚ್ಚರಿಕೆ. ಅಂದರೆ ಮಕ್ಕಳು ಯಾವಾಗ ಕೂಡ ಏನು ಮಾಡ್ತಾರೆ, ದೊಡ್ಡವ್ರನ್ನ ಅನುಕರಣೆ ಮಾಡ್ತಿದ್ದಾರೆ. ನಿಮ್ಮಪ್ಪ ಬಿಡಿ ಸೇರ್ತಿದ್ರೆ, ನಿಮ್ಮಪ್ಪ ಕುಡಿತಾ ಇದ್ರೆ ಏನೆಲ್ಲ ಅದು ಮಾಡಿ. ಆದರೆ ನೀವು ಹೆಚ್ಚಾಗಿರ್ಬೇಕು ಮಕ್ಕಳೇ. ಏನೋ ಅಪ್ಪ ದುಷ್ಟಕ್ಕೆ ಬಿಟ್ಟವನೇ, ಅವರೇನೋ ಮಾಡ್ತಾರೆ, ಬಿಟ್ಬಿಡಿ ಅವ್ರನ್ನ. ದೊಡ್ಡವ್ರದ್ದೇನೋ ನೋಡೋಕ್ಕೆ ಹೋಗಬೇಡಿ, ಆದರೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆ ಕಡೆ ಗಮನ ಇಟ್ಕೊಳ್ಳಿ. ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದಂದು ನೀವೆಲ್ಲ ಒಂದು ಪ್ರತಿಜ್ಞೆ ಮಾಡಬೇಕು. ನಾನು ಒಳ್ಳೆಯದನ್ನೇ ಮಾಡ್ತೇನೆ, ಕೆಟ್ಟ ಅಭ್ಯಾಸ ಮಾಡೋದಿಲ್ಲ, ಒಳ್ಳೆಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ತೇನೆ, ನನ್ನ ಆರೋಗ್ಯ ನನಗೆ ಮುಖ್ಯ ನನಗೆ ಅನ್ನೋದನ್ನು ನೀವು ಶಪಥ ಮಾಡಿ ಅದನ್ನು ಕಾಪಾಡಿಕೊಂಡ್ರೆ ಅದೇ ದೊಡ್ಡ ಶಕ್ತಿ ನಿಮಗೆ, ಅದೇ ದೊಡ್ಡ ಕೊಡುಗೆ. ನೋಡಿ, ಇವಾಗ ಯೋಗಾಸನ ಮಾಡುವ ಮಕ್ಕಳೇ ಬೆಳೆ, ಅದು ಯೋಗಾಸನ ಮಾಡಬೇಕಾದ್ರೆ ಸುಮ್ಮನೆ ಮಾಡೋಂಗಿಲ್ಲ, ಹಂಗಿಲ್ಲ. ಅದು ಒಬ್ಬ ಗುರುವಿನ ಮೂಲಕ ಅದು ನಿಮ್ಮ ಪ್ರಾಣ ಉಸಿರು ಯಾವ ಟೈಪ್ ಬಿಡಬೇಕು, ಉಸಿರು ಯಾವ ಬಿಡಬೇಕು ನಾವು ನೋಡ್ಕೊಂಡು ಅದ್ರ ಮೇಲೆ ಅವೆಲ್ಲ ಆಸನ ಮಾಡಬೇಕಾಗಿರುತ್ತೆ. ಸುಮ್ಮನೆ ಹೆಂಗೋ ಕೂತ್ಕೊಂಡು ಮಾಡೋದಲ್ಲ. ಅದರಿಂದ ಅದನ್ನು ಸ್ವತಃ ಯಾರು ಮಾಡೋಕ್ಕೆ ಹೋಗಬಾರ್ದು. ಯಾರು ತಿಳಿದವರು ಇರ್ತಾರೋ ಆ ತಿಳಿದವರಿಂದ ತಿಳ್ಕೊಂಡು ಅದನ್ನು ಅಭ್ಯಾಸ ಮಾಡಬೇಕಾಗಿರುವಂಥದ್ದು. ನೀವೀಗ ನಾನು ಹೇಳ್ತಾ ಇದ್ದೀನಿ, ಸ್ಥಿರವಾಗಿ ಕುಳಿತುಕೊಳ್ಳೋದೇ ಅಭ್ಯಾಸ ಆಗ್ತದೆ. ಇದೊಂದು ಆಸನ. ಆಸನ ಅಂದರೆ ಸುಖ ಸ್ಥಿರಂ ಆಸನ ಅಂತ ಹೇಳ್ತಾರೆ. ಸುಖವಾಗಿರಬೇಕು, ಸ್ಥಿರವಾಗಿರಬೇಕು, ಆದ ಆಸನ ಕುಳಿತುಕೊಳ್ಳೋದು ಪೋಸ್ಟರ್. ನೀವು ಭಂಗಿ ಕುಳಿತುಕೊಳ್ಳುವಂಥ ಭಂಗಿ ಆಗಿರಬೇಕಪ್ಪ ಅಂದರೆ ಸ್ಥಿರವಾಗಿರಬೇಕು ಮತ್ತು ಸುಖವಾಗಿರಬೇಕು. ಒಂದು ಅಭ್ಯಾಸ ಮಾಡಬೇಕಾದ ಒಂದು ಯೋಗ ನಿಮಗೆ. ಈಗ ಪ್ರಾರ್ಥನಾ ಯೋಗ ಇದೆ, ಇದು ಯಾವ ಯೋಗ ಇದೆ? ಪ್ರಾರ್ಥನಾ ಯೋಗ. ಅದನ್ನು ಚೆನ್ನಾಗಿ ಮಾಡಬೇಕು. ಆ ಕಡೆ ಗಮನ ಇಟ್ಕೋಬೇಕು.